ಅಯ್ಯಬ್ಬಾ. ಅವರು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾರೆ ಮತ್ತೆ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಅದಕ್ಕೆ ಅರ್ಥ ನಿನ್ನ ಬಾಯಿ ಮಾಯಾ ಬಾಯಿ. ನಿನಗೆ ಕೋಪ ಬಂದಾಗ ಅದರಿಂದ ಕರೆಂಟ್ ಬರುತ್ತೆ. ಅದನ್ನ ಕೇಳಿ ಗೋಲ್ಡಿ ತುಂಬಾ ಸಂತೋಷ ಪಟ್ಟು ಹೀಗನ್ನುತ್ತೆ, ಅರೆ ಒಳ್ಳೇದಾಯ್ತು, ನಂಗೆ ಹಾರ್ಲಿಕ್ಕಾಗ್ಲಿಲ್ಲ ಅಂದ್ರೆ ಏನಾಯ್ತು, ನನ್ನ ಕುಟುಂಬನ ನಾನು ಕಾಪಾಡ್ತೀನಿ. ಮಾರನೇ ದಿನ ಅನ್ಸಿನಿ ಗೋಲ್ಡಿನ ಬಿಟ್ಬಿಟ್ಟು 3 ಮಕ್ಕಳನ್ನ ಕರ್ಕೊಂಡು ಆಹಾರ ಹುಡುಕೊಂಡು ಹೋಗುತ್ತೆ. ಸಾಯಂಕಾಲ ಎಲ್ಲರೂ ಆಹಾರವನ್ನ ಎತ್ಕೊಂಡು ಮನೆಗ್ ಬರ್ತವೆ. ಹನ್ಸಿನಿ ಅದು ತಂದಿರುವ ಆಹಾರದಿಂದ ಅರ್ಧ ಆಹಾರ ಗೋಲ್ಡಿಗೆ ಕೊಡುತ್ತೆ. ನಡೀರಿ ಮಕ್ಕಳೇ, ನಿಮ್ಮ ಆಹಾರದಿಂದ ಅರ್ಧ ಆಹಾರ ನಿಮ್ಮ ಸಹೋದರನಿಗೆ ಕೊಟ್ಟು ಅವನೊಟ್ಟೆನೂ ತುಂಬಿಸಿ, ಆಯ್ತಾ? ಆದ್ರೆ ಅಮ್ಮ, ನಾವ್ ಇದನ್ನ ಎಷ್ಟು ಕಷ್ಟಪಟ್ಟು ಹುಡುಕಿದ್ದು. ಗೊತ್ತಲ್ವಾ ನಿಮ್ಗೆ ಗೋಲ್ಡಿಗೆ ಹಾರಕ್ಕಾಗಲ್ಲ. ಆದ್ರಿಂದ ನೀವೇ ಅವನಿಗೆ ಆಹಾರ ತಂದು ಕೊಡ್ಬೇಕು. ಮರ್ತೋಗ್ಬೇಡಿ, ಅವನು ನಿಮ್ಮ ಸಹೋದರನು. ಅವರು ಹನ್ಸಿನಿ ಹೇಳಿರೋ ಮಾತನ್ನು ಕೇಳ್ತಾರೆ. ಆದ್ರೆ ಮನಸ್ಸೊಳಗಡೆ ಅವ್ರಿಗೆ ಹನ್ಸಿನಿ ಮೇಲೆ ಒಂದು ಹೊಟ್ಟೆ ಕಿಚ್ಚು.